ಫ್ರೆಂಡ್ಸ್ ಹಂಗೆ ನೀರಲ್ಲಿ ಬಿದ್ದರೆ ಚಳಿ ಗಿಳಿ ಎಲ್ಲ ಹೋಗ್ಬಿಡುತ್ತೆ ಬೀಳು. ನೋಡಿ ಇವ್ರು ಹಿಂಗೆ ಆಡ್ತಾ ಇದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗ್ ಆಡ್ತಾ ಇದಾರೆ. ಅಲ್ಲ ಇವ್ರು ಟ್ಯೂಬ್ ಹಾಕೊಂಡು ಮುಳುಗೋಗ ಮಕ್ಕಳು. ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಇವ್ನ ನೋಡಿ ಫ್ರೆಂಡ್ಸ್, ಇವನ್ನ ನೋಡಿ. ಇದು ಬೇಕಾಗಿತ್ತ ಇವ್ರಿಗೆ? ನೋಡಿ ಸ್ವಿಮ್ಮಿಂಗ್ ಮಾಡಕ್ ಬರಲ್ಲ ನೋಡಿ, ಕೋಲ್ಡ್ ಅಂತಾರೆ ಫ್ರೆಂಡ್ಸ್. ನೀರಲ್ಲಿ ಒಂದು ಚೂರು ಬ್ಲೀಚಿಂಗ್ ಪೌಡರ್ ಹಾಕಿಲ್ಲ ಅವರು, ಒಂದು ಚೂರು ಬ್ಲೀಚಿಂಗ್ ಪೌಡರ್ ಇಲ್ಲ, ಪ್ಯೂರ್ ವಾಟರು, ಏನು ಎಫೆಕ್ಟ್ ಇಲ್ಲ. ನಾವು ಬಂದು ವ್ಯೂ ಪಾಯಿಂಟ್ ಹೋಗ್ತಾ ಇದೀವಿ. ಅವಾಗಲೇ ಜೀಪಿಂದ ಬಂದು ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ನೋಡಿ ಎಲ್ಲ ಆಡಿ ನೆಕ್ಸ್ಟ್ ಇವಾಗ ವ್ಯೂ ಪಾಯಿಂಟ್ ಹೋಗ್ತಾ ಇದೀವಿ. ಮಸ್ತ್ ಮಜಾ ಮಾಡಿ ನೆಕ್ಸ್ಟ್ ನೀವು ಬಂದು ಇದೇ ತರ ಮಸ್ತ್ ಮಜಾ ಮಾಡಿ ವ್ಯೂ ಪಾಯಿಂಟ್ ಹೋಗಿ ಸಿಗ್ತೀವಿ ನಾವು ನಿಮ್ಗೆ. ಸೊ ಇದೇ ತರ ಜೀಪ್ ಹೋಗ್ತೀವಿ. ಸೊ ರೋಡ್ ಚೆನ್ನಾಗಿದೆ ಅಂತ ಇಲ್ಲಿ. ಇನ್ನು ನಾವು ವ್ಯೂ ಪಾಯಿಂಟ್ ಹೋಗಿ ಅಲ್ಲಿ ಸಿಗ್ತೀವಿ. ಇಲ್ಲಿ ಸ್ವರ್ಗಕ್ಕೆ ಕರ್ಕೊಂಡ್ ಬಂದಿದೀನಿ ನೋಡಿ, ಸ್ವರ್ಗ ನೋಡಿ ಬಾಬಾ. ಇದು ವ್ಯೂ ಪಾಯಿಂಟ್ ಅಂದ್ರೆ ಈಗ ಒಂದು ರೈಡ್ ಬಂದ್ವಿ ನಾವು. ಹೆಂಗಿತ್ತು ರೈಡ್ ಅಂದ್ರೆ? ಹೆಂಗಿತ್ತು? ಆಮೇಲೆ ಹಾಯ್ ಫ್ರೆಂಡ್ಸ್, ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಂದು 4th ಟೈಮ್, ಸೊ ಟೆನ್ಷನ್ ಆಗಿಲ್ಲ. ನಿಜ ಸೈಕ್ ಆಗ್ಬಿಟ್ಟೆ ನಾನು. ಓಡಿಸ್ಕೊಂಡ್ಬಂದ್ರು. ನಿಮಿಷ ಬನ್ನಿ. ನಿಜ ಉಸಿರು ಕಟ್ಟು ಹಾಡು ಅಂತ ಹೇಳ್ತಾರಲ್ಲ, ಅಯ್ಯಪ್ಪ. ಸೊ ಇವರೇ, ಸೊ ನಿತಿನ್ ಅಂತ ಇವರು. ಮಿತಿನ್. ಆಕ್ಚುಲಿ ಬ್ರೋ ಏನ್ ಓಡಿಸಿದ್ರಿ ಗಾಡಿ ಅಂದ್ರೆ ಆಗ್ಬಿಟ್ಟೆ ನಾನು. ಯಪ್ಪ ನಾನ್ ಸೀಟ್ ತಪ್ಕೊಂಡ್ ಕುತ್ಕೊಂಡ್ಬಿಟ್ಟಿದೀನಿ. ಇವ್ರು ಸೀಟ್ ಹಂಗ್ ಓಡಿಸು ಏನು ಎಕ್ರಕೊಂಡು ಯಾವ ತರ ಹಳ್ಳ ಪಳ್ಳ ನಿಜ. ನೋಡಿ ಅದೇ ಬರ್ಬೇಕು ಅದೇ ಡ್ರೈವಿಂಗ್ ಮಾಡಿದ ಲಯನ್, ಇದು ತಾರ್ ಲಯನ್. ಓಕೆ ತೋರ್ಸು, ಲೊಕೇಶನ್ ತೋರ್ಸು. ಇಲ್ಲಿ ಬಂದು ನಿಜವಾಗ್ಲು ಸ್ವರ್ಗ ಸ್ವರ್ಗ ಸ್ವರ್ಗ. ಸ್ವರ್ಗಕ್ಕೆ 2 ಮೆಟ್ಲು. ಯಪ್ಪ ಹೆಂಗಿದೆ ನೋಡಿ ಲೊಕೇಶನ್. ಸ್ವರ್ಗಕ್ಕೆ 2 ಮೆಟ್ಲು ಅಂತ ಸುಸ್ತಾಗಿ ನಿಜವಾಗ್ಲು. ಸೊ ಪ್ರತಿಯೊಬ್ರು ಬರ್ಬೇಕು ಈ ತರ. ಸೊ ಒಂದು ಮೈಂಡ್ ಫ್ರೆಶ್. ಸೊ ಯಾವ್ದೇ ಟೆನ್ಷನ್ ಇರ್ಲಿ ಏನೇ ಇರ್ಲಿ 2 ನಿಮಿಷದಲ್ಲಿ ಮಾಯ ಆಗ್ಬಿಡುತ್ತೆ ಈ ತರ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀವಿ ನೋಡಿ. ಯಪ್ಪ ಮಸ್ತ್ ಮಸ್ತ್ ಮಸ್ತ್. ಯಾವ ಊರಲ್ಲೂ ಇಷ್ಟು ಎಂಜಾಯ್ ಮಾಡ್ಲಿಲ್ಲ ನಾವು. ಓಕೆ ಇನ್ನ ನಾವು ಹೋಗ್ತೀವಿ ರೆಸಾರ್ಟ್ ಹೋಗಿ ಫುಲ್ ಅಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಮಾಡ್ತೀವಿ. ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಬಿಟ್ಟು ಇನ್ನ ನೋಡೋಣ ಏನಾಗುತ್ತೆ ಅನ್ಬಿಟ್ಟು. ಗಾಳಿ ಮಾತ್ರ ಮಸ್ತಾಗಿ ಬರ್ತೈತಪ್ಪ. ಹೋಗೋಣ, ತೋರಿಸ್ತೀನಿ ನೋಡೋಣ ಈಗ. ಫೈರ್ ಕ್ಯಾಂಪಿಂಗ್ ರೆಡಿ ಮಾಡಿದ್ದಾರೆ. ಬೆಂಕಿ ಕ್ಯಾಂಪಿಂಗ್ ಎಲ್ಲ ಇಲ್ಲಿ ಕೂತಿದ್ದೀವಿ. ಕ್ಯಾಂಪಿಂಗ್ ಅನ್ನೋದು ಬೆಂಕಿ ಅನ್ನೋದು ಕನ್ನಡದಲ್ಲಿ
ಬೆಂಕಿಯನ್ನು ಸುಡುವುದು, ಕ್ಯಾಂಪಿಂಗ್, ಅದೇನೋ ಎಲ್ಲಾರು ರೌಂಡ್ ಕುತ್ಕಂಡಿಂಗ್, ಎಲ್ಲಾರು ಸುತ್ತಲೂ ಕೂತ್ಕೊಂಡು ಸೌದೆ ಬೆಂಕಿ ಹಚ್ಚೋದು, ಬೆಂಕಿಯನ್ನು ಈಗ ಚಿಲ್ ಚಿಲ್ ವೆದರ್, ಏನ್ ಚಳಿ ಇದೆ ಅಪ್ಪ. ಸ್ವಲ್ಪ ಚಿಲ್ ಚಿಲ್ ವೆದರ್ ಮಾತ್ರ ನೈಟು ಊರ್ಗಿದ್ದು ಮಡಿಕೇರಿ ಅಲ್ಲ. ಆಕ್ಚುಲಿ ನಾವು ಏನೋ ಅನ್ಕೊಂಡ್ವಿ, ಇರಲ್ಲ ಬಿಡು. ಬೆಳಿಗ್ಗೆ ಎಷ್ಟು ಬಿಸಿಲಿತ್ತು ಅಲ್ಲ, ಬೆಳಿಗ್ಗೆ ಎಷ್ಟು ಬಿಸಿಲಿತ್ತು. ಆದ್ರೂ ಫಾಗ್ ಹೋಗಲ್ಲ ಇಲ್ಲೆಲ್ಲ. ಬೆಂಕಿ ಸುಡ್ದಂಗ್ ಸುಡ್ತಿತ್ತು ಬೆಳಿಗ್ಗೆ ಬಿಸಿಲು. ಇವಾಗ ಈಗ ಫ್ರೀಜರ್ ಒಳಗಡೆ ಅಪ್ಪ ಫ್ರಿಜ್ ಒಳಗೆ ಬಿದ್ದೆ ನಿಜ ಇದೆ. ಸಾರಿ, ಪೂಲ್ ಒಳಗಡೆ ಬಿದ್ರೆ ಎದ್ ಬರಲ್ಲ ಯಾರು, ನಿಜ. ಐಸ ಹೋಗ್ತಾರೆ. ಅಪ್ಪ ಅಷ್ಟು ಚಳಿ ಇದೆ. ಆ ಫಾಲ್ಸ್ ಹೋಗಿದ್ವಲ್ಲ, ಆ ನೀರು ಕೂಡ ಇಷ್ಟ ಇತ್ತು. ಹೌದು, ಇವರು ಫುಲ್ಲು ನೆಂದೋದ್ರು. ಬಟ್ ಹೆವಿ ಇದಾಯ್ತಪ್ಪ, ನಂಗೆ ಚಳಿ ಆಯ್ತು. ಫಾಲ್ಸ್ ಅಲ್ಲಿ ಎಷ್ಟು ಕೋಲ್ಡ್ ವಾಟರ್ ಅದು, ಅಪ್ಪ. ಬಟ್ ಈ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಹೇಗಿತ್ತು? ನೈಸ್, ವೆರಿ ನೈಸ್. ಎಲ್ಲೋದ್ರು ಸೊ ಎಲ್ರಿಗೂ ನಂಗೆ ಥ್ಯಾಂಕ್ಸ್ ಹೇಳಿ ಆಮೇಲೆ. ಥ್ಯಾಂಕ್ ಯು ಬ್ಲಾಗ್ ಮುಖಾಂತರ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೇಳಿಸ್ಕೊಂತಾರೆ. ಏನ್ ಗೊತ್ತಾ, ಬಟ್ ಫಸ್ಟ್ ಟೈಮ್ ನಾವು ಆಫ್ ರೋಡಿಂಗ್ ಇದೆಲ್ಲ ಹೋಗಿದ್ದು. ಏನ್ ಡ್ರೈವ್ ಮಾಡೋದು, ಆಫ್ ರೋಡಿಂಗ್ ಮಾತ್ರ ಬಾಬಾ. ನನ್ಗೆ ವ್ಯೂ, ನನಗೆ ಫಾಲ್ಸ್ಗಿನ ವ್ಯೂ. ಫಾಲ್ಸ್ ಇನ್ನೊಂದು ಮೇಲೆ ಇತ್ತಂತೆ, ನಾವು ಹೋಗಿಲ್ಲ. ತುಂಬಾ ಮೇಲೆ ಹೋಗ್ಬೇಕು, ಆಗಲ್ಲ ಅದು. ಈಗಲೇ ಚೆನ್ನಾಗಿತ್ತು. ಹೌದು, ವ್ಯೂ ಚೆನ್ನಾಗಿತ್ತು. ಮ್ಯೂಸಿಕ್ ಚೆನ್ನಾಗಿ, ಮತ್ತೆ ಊಟನೂ ಕೂಡ ಸ್ಪೀಕರ್ ಲೇಕೆ ಭಯ್ಯ, ಸ್ಪೀಕರ್ ಬಿ, ಮತ್ತೆ ಊಟ ಕೂಡ ಚೆನ್ನಾಗಿದೆ. ಊಟ ಸೂಪರ್. ಇವಾಗ ಬಂದು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು, ಈ ರೆಸಾರ್ಟ್ ಅಲ್ಲಿ ಊಟ ಇದೆ ಅಲ್ವಾ, ಸೊ ಓನರ್ ಇದಾರಲ್ವಾ, ಅವ್ರ ಅಮ್ಮಂದು ರೆಸಿಪಿ ಅಂತ. ಅವ್ರು ಏನ್ ರೆಸಿಪಿ ಕೊಟ್ಟಿದ್ದಾರೆ, ಅಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರಂತೆ. ಸೊ ಅವ್ರು ಏನ್ ರೆಸಿಪಿ ಕೊಟ್ಟಿದ್ದಾರೆ, ಇಲ್ಲಿರೋ ಚೆಫ್ಗಳು ಅದನ್ನೇ ಮಾಡ್ಬೇಕು, ಅದನ್ನ ಬಿಟ್ಟು ಬೇರೆ ಮಾಡಕ್ಕಿಲ್ಲ. ಆಕ್ಚುಲಿ ಊಟ ಆಸಮಪ್ಪ. ಹಾಗಾಗಿ ನ್ಯಾಚುರಲ್ ಇತ್ತು. ಅವರು ಕಲರ್ ಪೌಡರ್ ಹಾಕಲ್ಲಂತೆ, ಟೇಸ್ಟಿಂಗ್ ಪೌಡರ್ ಹಾಕಲ್ಲಂತೆ, ಫುಲ್ ನ್ಯಾಚುರಲ್ ಫುಡ್. ನಮ್ದು ಮ್ಯಾಂಗ್ಳೂರಿಯನ್ ಅಂದ್ರೆ ಪಕ್ಕ ಮಂಗ್ಳೂರ್ ಫುಡ್ ಇತ್ತು. ಸೊ ಕುಡ್ಲದಗಳು ಮಾತಾ ಬಲೆ ಮಸ್ತ್ ಎಡ್ಡೆ ಉಂಟು, ಸೂಪರ್. ಹೇಳ, ಏನೋ ಹೇಳ್ತಿದ್ದೆ. ಪಾಯಸ ಮಾತ್ರ ಹೌದು. ಈಗ ನೋಡಿ, ರೊಟ್ಟಿ ತರ ಇತ್ತು, ಕೊರಿ ರೊಟ್ಟಿ ಅದು ಸಕ್ಕದಾಗಿತ್ತು. ಅದು ಆಕ್ಚುಲಿ ದೋಸೆ ತರ ಮಾಡಿ ಒಣಗಿಸ್ತಾರೆ. ಸ್ವಲ್ಪ ಉಳಿತಾ. ಓಕೆ, ನೋಡಿ ಇವಾಗ ಹಚ್ತಿದ್ದಾರೆ. ಈಗ ಫುಲ್ಲು ಶಾಖ, ಬಿಸಿ ಶಾಖ ಬರುತ್ತೆ. ಬಿಸಿ ಶಾಖ. ಈಗ ನಾವು ಊಟಕ್ಕೆ ಕೂತಿದ್ದೀವಿ. ಊಟ ಏನೇನಂದ್ರೆ ರೋಟಿ ಇತ್ತು. ಆ್ಯಕ್ಚುಲಿ ಖಾಲಿ ಮಾಡಿಬಿಟ್ಟಿವಿ, ತಿನ್ನೋ ಟೈಮಲ್ಲಿ ಗೊತ್ತಾಗಲಿಲ್ಲ ಇಲ್ಲಿ ರೋಟಿ. ರೋಟಿ, ಎಗ್ಗು, ಗೀ ರೈಸು, ಚಿಕನ್ ಕಬಾಬು, ಚಿಕನ್ ಚಾಪ್ಸ್, ಇದು ಚಾಪ್ಸು, ಇದು ಗೋಬಿ ವೆಜ್. ಆಲೂ ಫ್ರೈ ಅದೆಲ್ಲ ನಾನು ತಿನ್ನಲ್ಲ ಅಂತ ಹಾಕೊಂಡಿಲ್ಲ. ಇನ್ನೂ ತುಂಬ ಇದೆ, ಮತ್ತು ಊಟ ಮಾತ್ರ ಸಕ್ಕತ್ತಾಗಿದೆ. ಓಕೆ, ಇನ್ನು ಇದಿಷ್ಟೆಲ್ಲ ತಿನ್ಬಿಟ್ಟು ಹೋಗಿ ಮಲ್ಕೊಳ್ಳೋದೇ. ಇನ್ನು ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು AB ಬ್ಲಾಗ್ಸ್. ಇವತ್ತು ಡೇ 2 ರೆಸಾರ್ಟ್ ಅಲ್ಲಿದ್ದೀವಿ. ಏನಿಲ್ಲ, ಇವತ್ತು 12 ಗಂಟೆಗೆ ಹೊರಡ್ತೀವಿ. ಚೆಕ್ಔಟ್. ಸೊ ಚೆಕ್ಔಟ್ ಅಂತ ಏನಿಲ್ಲ, ನಮ್ಗೆ ಇನ್ನೊಂದು 3 ದಿನ ಇದ್ರು ಪಾಪ ಅವ್ರೇನು ಕೇಳಲ್ಲ. ಬಟ್ ನಮಗೆ ಕೆಲಸಗಳಿದಾವಲ್ಲ, ಅದರಿಂದ ಹೋಗ್ಬೇಕು ಮನೆಗೆ. ಈಗ ಕಾಫಿ ಕುಡಿಯೋಣ ಅಂದ್ಬಿಟ್ಟು. ಅಂದ್ರೆ ಕೈ ಕಾಲೆಲ್ಲ ಫ್ರೀಸ್ ಆಗಿ ಸ್ಟಕ್ ಆಗ್ಬಿಡ್ತಾವೆ, ಅಷ್ಟು ಕೋಲ್ಡ್. ತುಂಬಾ ಅದು ನೈಟ್ ಹೊತ್ತು ಮಾತ್ರ. ಬಟ್ 8 ಗಂಟೆಗೆ ನಾನು ನೋಡಿ ಕಾಣಿಸ್ತೈತಾ, ಸಿಗರೇಟ್ ಸೇತಾ ಇರೋದಲ್ಲ, ಫಾಗು. ಹೌದು. ಸೊ ಏನಂದ್ರೆ 8 ಗಂಟೆಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದರೆ ತುಂಬ ಫಾಗ್ ಇರುತ್ತೆ, ಏನೂ ಕಾಣಲ್ಲ, ಆ ಥರ ಇರುತ್ತೆ ಅಂದ್ಕೊಂಡ್ವಿ. ಬಟ್ ಅಷ್ಟೊಂದು ಏನು ಫಾಗ್ ಇಲ್ಲ ಈಗ. ಬಟ್ ಚಳಿ ಇದೆ. ಈಗ ಬಿಸಿಲು ಬಂತು ನೋಡಿ. ಹೌದು, ಇಲ್ಲಿ ಸನ್ರೈಸ್ ಆಗ್ತಾ ಇದೆ ನೋಡಿ. ಆಗೋಗಿದೆ ಆಲ್ರೆಡಿ. ಕಾಫಿ ಆಯ್ತಾ? ಓಕೆ, ಇವಾಗ ಇವನು ಬಂದು ನಾನು ಕಾಫಿ ಕುಡಿತಿದ್ದಾನೆ. ಇವನು ಬಂದು ಟೀ ಕುಡಿ. ಅವನು ಕಾಫಿ ಕುಡಿದಿದ್ದಾನೆ. ನೀನು ಕಾಫಿನಾ? ಓಕೆ, ಕಾಫಿ ಆಯ್ತು. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಸಿಗ್ತೀವಿ. ಮತ್ತೆ ಇನ್ನು ಆ ಕಡೆ ಎಲ್ಲ ಏನೇನು ಇದೆ ಎಲ್ಲ ತೋರಿಸ್ತೀವಿ. ಅಂಟಿಲ್ ದೆನ್ ನಾನು ಕಾಫಿ ಕುಡಿಯಲ್ಲ, ಏನಂದ್ರೆ ನಾನು ಬಲವಂತಕ್ಕೆ ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮಧ್ಯೆ ಹಸಿರಾಗಿದೆ, ಗೂಡ
just ಮಾತಲ್ಲಿ she stole my heart away just ಮಾತಲ್ಲಿ she took my breath away. ಈಗ ಸೈಕ್ಲಿಂಗ್ ಓಹೋ ಅವೆಲ್ಲ ಬೇಡ ಈಗ ಸೈಕಲ್ ತೊಳಿತಾ ಇದೀವಿ ನೋಡಿ. ಸೈಕಲ್ ಓಡ್ತೀನಿ ಅನ್ಬಿಟ್ಟು ಶ್ರೀಯು ಹಿಡ್ಕೊಂಡವ್ರೆ. ಓಡ್ಸಿ ಆಯ್ತು. ಬಿದ್ಗಿರಿ. ಹುಷಾರು. ಅವ್ ನೋಡಿ ಹೆಂಗ್ ಹೋಗ್ತಾವನೆ. ಬಾರ ಚಿಲ್ಟಾರಿ ರೆಸಾರ್ಟ್ ಎಂಟ್ರೆನ್ಸ್ ಇದು. ಸೊ ನೋಡಿ ಇದು ಶಿಲಾಬಾಲ ಯಾವ ತರ ಕೊಟ್ಟಿದ್ದಾರೆ. ಶಿಲಾಬಾಲ ಕೆತ್ತನೆ. ಶಿಲೆ ಕೆತ್ತನೆ. ಇದು ಅಷ್ಟೇ. ಇದು ಮತ್ತೆ ನೋಡಿ ಇಲ್ಲಿದೆ ನೋಡಿ. ಇರೋ ಒಂದು ನಿಮಿಷ. ವಿಶ್ಮಾ ರೆಸಾರ್ಟ್ ಹಿಂಗೆ ಒಳಗಡೆ ಎಂಟ್ರೆನ್ಸ್. ಅಯ್ಯೋ ಗುರುಜಿ ಎದ್ದೋಳ ಬಿಡ್ಬೇಡ ಅವನ್ನ. ಅಯ್ಯೋ ಕಪ್ಪೆ ಆಗಿರ್ದಾಗ ಎಗಿರ್ತಾವ್ರೆ. ಅಯ್ಯೋ ಅರುದ್ವೇಗಂ ಯಾಕೆ ಹೋಗ್ತಾನೆ ಇಲ್ಲ ನಮ್ದು. ಇದೋಗುತ್ತೆ ನೋಡು, ರೆಡ್ ಹೋಗಲ್ಲ. ನೀವೇನಾದ್ರು ಬ್ಲಾಕ್ ಮಾಡ್ದ ಅದು ಹೋಯ್ತಾ? ರುದ್ವೇಗಂ. ಓಹೋ ಈಗ ಹೋಗುತ್ತೆ ನೋಡಿ. ಅನುರ್ವೇಗಂ ಈಗ ಹೋಗುತ್ತೆ ನೋಡಿ. ಈಗ ಹಿಂಗೆ ಐತೆ, ಅದಕ್ಕೆ ಹೊಡಿತಾ ಇದ್ದೀರಾ? ಆಗಿದ್ದು ಬಿಡು. ನಾನು ಹೇಳ್ಕೊಳಕ್ ಬರ್ತಾನೆ. ಅರ್ಜುನಂಗೆ ಬಿಲ್ಲೆ ಇಟ್ಕೊಳಕ್ ಬರ್ತಾ ಇಲ್ಲ. ಇನ್ನು ಹೇಳಿ ಫುಲ್ ಬಿಡೀಗ ಮೇಲ್ ಬಿಡ್ಬೇಕು. ಸೊ ಅರ್ಜುನ ಯಾಕೆ ಕೈ ಮುಗಿತಾ ಇದ್ದಾನೆ ಅಂದ್ರೆ 10 ಆರೋ ಬಿಟ್ಟ, ಒಂದು ಕಚ್ಕಾಡ್ಲಿಲ್ಲ. ಅದಕ್ಕೆ ನೋಡೋಣ ದೇವ್ರ ಕೈ ಮುಗ್ದಿದ್ದಾನೆ. ಬಿಡೋ. ನೋಡೋಣ ಅರ್ಜುನ ಏನ್ ಮಾಡ್ತಾನೆ. ರೆಡಿ ಗುರುಜಿ. ಅಯ್ಯಯ್ಯೋ ಗುರುಜಿ ಇದೇನು ಇಲ್ಲೇ ಬಿತ್ತು. ರೆಡಿ. ಅಯ್ಯಯ್ಯೋ ಇಟ್ಟ ಗುರಿ ತಪ್ಪಬಾರದು. ಅರ್ಜುನನೇ. ಅರ್ಜುನ ಇಟ್ಟ ಗುರಿ ತಪ್ಪಬಾರದು. ಇಷ್ಟೊತ್ತು ರೀಲ್ಸ್ ಮಾಡಿ ಎಲ್ಲ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದೀವಿ. ಅರ್ಜೆಂಟ್ ಆಯ್ತು ಅಂತ ಟೈಮ್ ಆಯ್ತು. ಇವಾಗ ಹೊರಡ್ತಾ ಇದೀವಿ. ಓಕೆ, ಇನ್ನು ನಾವು ಹೊರಡ್ತೀವಿ. ಸೊ ಮನೆಗೆ ಹೋಗಿ ಸಿಗ್ತೀವಿ ನೆಕ್ಸ್ಟ್. ಓಕೆ.